ಹೊರತುಪಡಿಸಿ ಇವಾಗ ಬಿಗ್ ಬಾಸ್ ಸೀಸನ್ 12ಗೆ ಗೆಸ್ಟ್ ಆಗಿ ಹೋಗಿದ್ರಿ ಒಂದು ವಾರ. ಸೊ ಆಟ ಆಡ್ಕೊಂಡು ಆಚೆ ಬಂದ್ರಿ. ಸೊ ಹೆಂಗಿತ್ತು ರೆಸ್ಪಾನ್ಸ್ ಹೊರಗಡೆ ಬಂದ್ಮೇಲೆ? ಚೆನ್ನಾಗಿತ್ತು ಬ್ರದರ್, ಗುಡ್. ನಮಗೆ ಅಂತ ಒಂದು ಬ್ಯಾಚುಲರ್ ಪಾರ್ಟಿ ಅಂತ 1 ವೀಕ್ಗೋಸ್ಕರ ಕಳಿಸಿದ್ರು. ಅದರಲ್ಲಿ ಒಂದಷ್ಟು ಟಾಸ್ಕ್ ಕೊಟ್ಟಿದ್ದರು. ನಾವು ಅತಿಥಿಗಳು ಮತ್ತು ಅವರು ಸೇವಕರು ಅಂದರೆ ಇದು ಮಾಡಬೇಕು ಅಂತ. ಆ ಟಾಸ್ಕ್ ನನಗೇನು ಅನಿಸ್ತು, ನಾನು ಅತಿಥಿಯಾಗಿ ಏನೆಲ್ಲ ಮಾಡಬೇಕು ನನ್ನ ಬ್ಯಾಚುಲರ್ ಪಾರ್ಟಿನಲ್ಲಿ ಅದೆಲ್ಲ ಮುಗಿಸ್ಕೊಂಬಂದೆ. ಮತ್ತೆ ಅವಕಾಶ ಮಾಡಿಕೊಟ್ಟಿದ್ದು ಬಿಗ್ ಬಾಸ್ ಮತ್ತು ಕಲರ್ಸ್ ಕನ್ನಡಕ್ಕೆ ಥ್ಯಾಂಕ್ಸ್. ನನ್ನ ಬ್ಯಾಚುಲರ್ ಪಾರ್ಟಿನ ನನಗೆ ಇಡೀ ಕರ್ನಾಟಕದ ಜನತೆ ಮುಂದೆ ಅದು ಮಾಡುವಂಥ ಅವಕಾಶ ಸಿಕ್ತಲ್ಲ, ಗುಡ್ ಅನಿಸ್ತು. ಸರ್, ಯಾವುದೋ ಒಂದು ಸಂದರ್ಭದಲ್ಲಿ ಅಂದರೆ ಇನ್ಫ್ಯಾಕ್ಟ್ ಈ ಗಿಲ್ಲಿ ಫ್ಯಾನ್ಸ್ ಎಲ್ಲ ಅಲ್ಲೇ ನಿಮ್ಮ ವಿರುದ್ಧ ಯಾಕೆಂದರೆ ಟ್ರೋಲ್ಸ್ ಮಾಡುವಂಥದ್ದು, ಮೀಮ್ಸ್ ಮಾಡೋದು ಅದೆಲ್ಲ ಆಗುತ್ತೆ. ಆ್ಯಕ್ಚುಲಿ ಹೊರಗಡೆ ಬಂದಮೇಲೆ ನಿಮಗೆ ಗೊತ್ತಾಗಿರ್ಬೋದು. ಸೊ ಏನು ಅನ್ನಿಸ್ತು ಎಕ್ಸಾಕ್ಟ್ಲಿ? ಬಿಕಾಸ್ ಈವನ್ ನಿಮ್ಮದು ಕಮೆಂಟ್ ಬಾಕ್ಸ್ ಎಲ್ಲ ಸ್ವಲ್ಪ ಮ್ಯೂಟ್ ಆಯಿತು. ಯಾಕಂದರೆ ಆಫ್ ಮಾಡಿಕೊಂಡಿದ್ರಿ ಆ್ಯಕ್ಚುಲಿ ಹೊರಗಡೆ ಹೋಗಿ ಕೆಲವೊಂದಷ್ಟು. ಒಳಗಡೆ ಹೋದ ನಂತರ ಕೆಲವೊಂದಷ್ಟು ಘಟನಾವಳಿಗಳಾದ ನಂತರ ಏನು ಅನ್ಸುತ್ತೆ ಅಂದರೆ ಗಿಲ್ಲಿ ಫ್ಯಾನ್ಸ್ ಕ್ರೇಜ್ ಬಗ್ಗೆ, ಗಿಲ್ಲಿ ಕ್ರೇಜ್ ಬಗ್ಗೆ ಅಂದರೆ ಎಲ್ಲೋ ಅತಿರೇಕಕ್ಕೆ ಹೋಯ್ತು ಅಂತ ಅನ್ಸುತ್ತಾ ನಿಮಗೆ? ಯಾವ ರೀತಿ ಅಂತ ಅಂದರೆ ಕಮೆಂಟ್ ಬಾಕ್ಸು ಆಫ್ ಮಾಡ್ಕೊಂಡಿದ್ದು ನಾನಲ್ಲ. ನಾನು ಒಳಗೆ ಇರಬೇಕಾದ್ರೆ ನಾನು ಆಚೆ ಕಡೆ ಬಂದ ಕೂಡಲೇ ಕಮೆಂಟ್ ಬಾಕ್ಸ್ ಆನ್ ಮಾಡಿದೆ. ಅವ್ರವ್ರ ಅಭಿಪ್ರಾಯ ಸರ್, ಅವ್ರವ್ರ ಪ್ರೀತಿ ಸರ್. ಅಂದರೆ ಪ್ರತಿಯೊಬ್ಬರೂ ಒಬ್ಬೊಬ್ಬ ಒಂದೊಂದು ವ್ಯಕ್ತಿತ್ವವನ್ನು ಇಷ್ಟಪಡ್ತಾರೆ ಸರ್. ಆದರೆ ಗಿಲ್ಲಿನ ಅವ್ರ ವ್ಯಕ್ತಿತ್ವವನ್ನು ಇಷ್ಟಪಡೋದೇ ಒಂದು ವರ್ಗ ಇರುತ್ತೆ ಸರ್. ಅವ್ರಿಗೆ ಸಪೋರ್ಟ್ ಮಾಡಿ ಅವರು ಕಷ್ಟದಿಂದ ಬಂದಿರೋಂಥದ್ದು ಆ ಥರದ್ದೆಲ್ಲ ಅವ್ರಿಗಿದೆ. ಬಟ್ ನನಗೇನು ಆಟ ಕೊಟ್ಟಿದ್ರು ಅದನ್ನು ಆಡಿದೆ. ಅದರಲ್ಲಿ ಒಂದಷ್ಟು ಅವರು ಪ್ರೀತಿ ಮಾಡೋಂಥ ವರ್ಗಗಳಿಗೆ ಅವರಿಗೆ ಇಷ್ಟ ಆಗದೇ ಇರ್ಬೋದು ಅಷ್ಟೇ. ಬಟ್ ಎಲ್ಲವೂ ಆಗ್ತಾರೆ ಅನ್ನೋದಿಲ್ವಲ್ಲ ಬಿಗ್ ಬಾಸ್ ಮನೇಲಿ. ಯಾಕಂದರೆ ನಾನು ಸೆಟ್ ಬಾಯಾಗೆ ಕಸ ಗುಡಿಸ್ತಾ ಇಂಡಸ್ಟ್ರಿ ಬಂದಿದ್ದು, ಅವ್ರೂ ಗಿಲ್ಲಿನೂ ಸೆಟ್ ಬಾಯಾಗೆ ಬಂದಿದ್ದು. ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ, ಒಬ್ರಿಗೊಬ್ರು ಹಂಚ್ಕೊಂಡಿದ್ದೀವಿ. ಅದನ್ನೆಲ್ಲೂ ಹಾಕ್ಲಿಲ್ವಲ್ಲ. ಅವ್ನು ನನ್ನ ಮೇಲೆ ಮಲಗಿದ್ದ. ನಾವು ಅಂದರೆ ಒಂದ್ಸಲ ಟಾಸ್ಕು ಅಂತ ಮುಗ್ದಾದ್ಮೇಲೆ ಅದಾದ ನಂತರ ನಾವು ಇಬ್ಬರೂ ಜೊತೆಲೇ ಕಾಮಿಡಿ ಮಾಡ್ಕೊಂಡು, ಸಾಂಗ್ಸ್ ಆಡ್ಕೊಂಡು, ಗೇಮ್ಸ್ ಆಡ್ಕೊಂಡು ಎಲ್ಲ ಇದ್ವಿ. ಅದು ಯಾವುದನ್ನು ಟೆಲಿಕಾಸ್ಟ್ ಮಾಡಲಿಲ್ವಲ್ಲ. ನಾನು ಅವ್ರ ಮೇಲೆ ಕಾಲ ಕೊಡೋದಂದ್ರೆ ಒಂದು ಪ್ರೀತಿ, ಒಂದು ಸ್ನೇಹ ಬಂದಾದ್ಮೇಲೆ ಅಲ್ವಾ ಅವೆಲ್ಲ ಹಾಕ್ಕೊಂಡಿದ್ದು ಆ ಥರದ್ದು. ಅದಾದಮೇಲೆ ನನಗೇನು ಅನಿಸ್ತು, ನಾನು ಅದೇ ಥರ ಬ್ರದರ್. ಇವಾಗ ನಾನು ಹೋಗಿದ್ದ ಕೂಡಲೇ ಇವಾಗ ನನಗೆ ಸುಮಾರು ವರ್ಷದಿಂದ ನಮಗೂ ಒಂದು ಫ್ಯಾಮಿಲಿ ಇರುತ್ತೆ, ಅವ್ರಿಗೂ ಒಂದು ಫ್ಯಾಮಿಲಿ ಇರುತ್ತೆ. ಯಾರೇ ಇರಲಿ, ಒಂದು ತಂದೆ ತಾಯಿ, ಅಕ್ಕ ತಂಗಿರು. ಇವಾಗ ಇತ್ತೀಚೆಗೆ ಬ್ಯಾಚುಲರ್ ಲೈಫಲ್ಲಿದ್ದು ಒಬ್ಬಳು ಕಮಿಟ್ ಆಗ್ತಿದ್ದೀನಿ, ಅವಳ ಜೊತೆ ನಾನು ಜೀವನ ನಡೆಸ್ತಿದ್ದೀನಿ ಅಂದಾಗ ಇದು ಕೆಲವೊಂದು ಮಾತುಗಳು ಅವೆಲ್ಲ ಕೇಳ್ಪಟ್ಟಿರ್ಬೋದು ಎಲ್ಲರೂ. ಆ ಮಾತುಗಳೆಲ್ಲೋ ಅರ್ಥ ಆಗುತ್ತೆ. ಆ ಮಾತುಗಳು ಅಂದಾಗ ಎಲ್ಲೋ ಬೇಜಾರಾಯಿತು. ಅದನ್ನು ನಾನು ಅವನ ಹತ್ರ ಮಾತಾಡೋದು, ಅದನ್ನು ಪ್ರಶ್ನೆನೂ ಮಾಡಿದೆ. ಕೆಲವೊಂದು ಊಟಕ್ಕೂ ವಿಚಾರ, ಇನ್ನೊಂದು ಮತ್ತೊಂದು ಬಂದವಾಗ ಅದು ಬಡಿಸೋ ವಿಚಾರ ಅವೆಲ್ಲ. ಬಟ್ ಅವ್ನು ಆಡ್ಕೊಂಬಂದಿರೋದು, ಅವ್ನ ಕಾಮಿಡಿ ಅವೆಲ್ಲನೂ ಹೌದು. ನಾನೇ ಹೇಳಿದೆ ತಿಳ್ಕ ಇಟ್ಟು ನೀನೇ ಗೆದ್ದು ಬಾ ಅಂತ. ನನಗೆ ಅವನು ಆಚೆ ಕಡೆ ನೋಡಬೇಕಾದ್ರೆ ನಮ್ಗೆ 1.5 ಗಂಟೆ ನೋಡಬೇಕಾದ್ರೆ ನಮ್ಗೆ ಭಾಳನೇ ಇಷ್ಟ ಆಗ್ತಾನೆ. ಬಟ್ 24 ಗಂಟೆ ಅಲ್ಲಿ ಒಳಗೆ ಇರಬೇಕಾದ್ರೆ ಅದು ಬೇರೆಯೇ ಅನಿಸುತ್ತೆ. ಬಟ್ ಆಲ್ ದ ಬೆಸ್ಟ್. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಅದರಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಪ್ರತಿಯೊಬ್ಬರೂ. ಅಶ್ವಿನಿ ಅವರು ಇರ್ಬೋದು, ಅದಾದಮೇಲೆ ಸುಮಾರು ಜನ ಎಲ್ಲರೂ ತುಂಬಾ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.